ಜಗಳ ಬರುತ್ತೆ ಗಂಡ ಹೇಳ್ತೀನಿ ನೋಡು. ಒಂದಿಷ್ಟು ವಿಚಾರ ಮಾಡಿ ನಾನು ಸುಮ್ಮ ಜಗಳ ಎದಕ್ಕಪ್ಪ ಬರ್ತತಿ ಜಗಳ ಅಂತಂದ್ರೆ ಹೇಳಿದ ಮಾತು ಕೇಳಾರಕ್ಕ. ಇಬ್ರು ಸಿಟ್ಟಿನೂ ಇದ್ದು ಅಂತಂದ್ರೆ, ಇಬ್ರು ತಿರ್ಸೆಟಿ ಇದ್ದು ಅಂತಂದ್ರೆ ಜಗಳ ಬರುತ್ತೆ. ಒಂದಿಷ್ಟು ಏನು ಗಂಡಗೆ ಸಿಟ್ಟು ಬಂದಾಗ ಹೆಣ್ಮಕ್ಳು ಸಮಾಧಾನ ಇದ್ರೆ ಜಗಳ ಬರಂಗಿಲ್ಲ. ಮತ್ತೆ ಹೆಣ್ಮಕ್ಳಿಗೆ ಒಂದಿಷ್ಟು ಸಿಟ್ಟು ಬಂದಿತ್ತು ಅಂದ್ರೆ ಗಂಡ ಅದಾವ ಒಂದಿಷ್ಟು ಸಮಾಧಾನ ಇದ್ರೆ ಜಗಳ ಬರಂಗಿಲ್ಲ. ಆದ್ರೆ ಒಂದೊಂದು ಮನ್ಯಾಗಂತೂ ಇರ್ತಾರಪ್ಪ ಹೆಣ್ಮಕ್ಳು, ಹೇಳ್ತೀನಿ. ಹೆಣ್ಮಕ್ಳಲ್ಲ ಗಂಡ್ಮಕ್ಳು ಇರ್ತಾರೆ. ಆದ್ರೆ ಒಂದು ಸ್ವಲ್ಪ ಪರ್ಸೆಂಟೇಜ್ ನಿಮ್ಗೆ ಹೆಚ್ಚು, ಯಾಕಂದ್ರೆ ಮಾತೇ ಮೊದಲಲ್ಲ ಎಲ್ಲದಕ್ಕೂ. ಒಂದು ಸ್ವಲ್ಪ ಪರ್ಸೆಂಟೇಜ್ ಹೆಚ್ಚಿರುತ್ತೆ. ಹೋದ್ರೆ ಒಂದು ಮನ್ಯಾಗ ಹಿಂಗೆ ಏನಿದ್ಲು ಅಂತಂದ್ರೆ ಭಾಳ ಇದ್ರಿದ್ಲು ಹೆಂಡತಿ. ಗಂಡ ಏನು ಹೇಳಿದೆ ಇದ್ರ ಮಾತಾಡೋದು. ಗಂಡ ಏನೋ ದನದ ಬಂದಿರ್ತೈತಿ, ನೀರು ಕೊಡಂದ್ರೆ ಎದ್ದೋಯ್ತವಲ್ಲ ಅನ್ನೋದು. ಹೋಗಲಕ್ಕ ಒಂದಿಷ್ಟು ಏನಾರು ಚಹಾ ಮಾಡಿಕೊಡು, ಚಹಾ ಯಾಕೆ ಮಾಡ್ಕೊಡ್ಲ, ಮಾಡ್ಕೊಡಂಗಲ್ಲ ನೀನೋ ಮಾಡ್ಕೊಂಡು ಕುಡಿ. ಮತ್ತೇನೋ ಊಟದ ಟೈಮ್ಯಾಗನ ಕೇಳೋದು. ಏನು ಕೇಳ್ತಿದ್ಲು, ಊಟಕ್ಕೆ ಏನು ಮಾಡ್ರಿ ಇವತ್ತು? ರೊಟ್ಟಿ ಮಾಡ. ರೊಟ್ಟಿ ಯಾಕೆ ಮಾಡಲಿ, ಅನ್ನ ಮಾಡ್ತೀನಿ. ಹೋಲಿ ಅನ್ನಾರ ಮಾಡ. ಅನ್ನ ಯಾಕೆ ಮಾಡಲಿ, ನಾನು ಏನೂ ಮಾಡಂಗಲ್ಲ ಅನ್ನಕ್ಕೆ. ಹಿಂಗೆ ಏನು ಹೇಳಿದ್ರಿ ಇದ್ರ ಹೆಣ್ಮಗಳ ಮುಂಜಾನೆ ಲಘು ಎದ್ದು ಹೇಳಂದ್ರೆ ಹೇಳಂಗಿಲ್ಲ, 8 ಕೇಳ್ತೀನಿ. ಕಸ ಹೊಡೆದ್ರೆ ರಂಗೋಲಿ ಹಾಕ, ನಾ ಯಾಕೆ ಹಾಕಲಿ, ಹಾಕಂಗಿಲ್ಲ. ಬಟ್ ಏನು ಗಂಡ ಹೇಳಿದ್ರು ಕೂಡ ಇದ್ರ ಅನ್ನೋದೇ ಇತ್ತು ಅದಕ್ಕೆ. ಬರೇ ಸಾಕಾಗಿ ಬಿಟ್ಟಿತ್ತು ಗಂಡ. ದಿನ ಇದ್ರ ಮಾತಾಡೋದು. ಅದಕ್ಕೊಬ್ಬ ಅವ್ರ ಸಂಸಾರ ನೋಡಿ ಒಬ್ಬ ಜನಪದ ಕವಿ ಒಂದ್ ಕಡೆ ಬರ್ದಿರ್ತಾನ. ಹೆಂಗ್ ಬರ್ದಿರ್ತಾನಂತಂದ್ರೆ ಎಷ್ಟು ಇದ್ರ ಮಾತಾಡತ್ತಿದ್ಲು ಅಂತಂದ್ರೆ ಆಕೆ ಭಾಳ ಚಂದ ಹೇಳ್ತಿದ್ದವ. ನಮ್ಮ ಆಕಿಗೆ ದೆವ್ವ ಬಡದೈತೋ ಅದು ಎಂತಾದೈತಿ, ಹಾಡಿ ಹೇಳಿದ್ರ ನಿಮಗ ತಿಳಿತೈತೋ. ನಮ್ಮ ಆಕಿಗೆ ದೆವ್ವ ಬಡದೈತೋ ಅದು ಎಂತಾದೈತಿ, ಹಾಡಿ ಹೇಳಿದ್ರ ನಿಮಗ ತಿಳಿತೈತೋ. ರೊಟ್ಟಿ ಮಾಡಂದ್ರ ಒಲ್ಲೆನತೈತಿ, ಹಿಟ್ಟಿ ಮಾಡಂದ್ರ ಜಿಗದಡತೈತಿ. ರೊಟ್ಟಿ ಮಾಡಂದ್ರ ಒಲ್ಲೆನತೈತಿ, ಹಿಟ್ಟಿ ಮಾಡಂದ್ರ ಜಿಗದಡತೈತಿ. ಕರೆದು ಬುದ್ಧಿಯ ಹೇಳಲು ಹೋದರೆ ಕತ್ತಿಯಂಗ ಒದರಾಡತೈತಿ. ನಮ್ಮಾಕಿಗೆ ದೆವ್ವ ಬಡದೈತೋ ಅದು ಎಂತಾದೈತಿ, ಆಡಿ ಹೇಳಿದ್ರ ನಿಮಗ ತಿಳಿತೈತೋ. ಪುರಾಣಕ ಬಾ ಅಂದ್ರ ಒಲ್ಲೆನತೈತಿ, ಸಿನಿಮಾಗ ಹೋಗುನು ನಡಿ ಅನ್ನತೈತಿ. ಪುರಾಣಕ ಬಾ ಅಂದ್ರ ಒಲ್ಲೆನತೈತಿ, ಧಾರಾವಾಹಿ ನೋಡ್ತಿನ ಹತ್ತೈತಿ. ಬಡೆದು ಬುದ್ಧಿಯ ಹೇಳಲು ಹೋದರೆ ಆಧಾರ ಕಾರ್ಡ ತೋರಿಸತೈತಿ. ನಮ್ಮಾಕಿಗೆ ದೆವ್ವ ಬಡದೈತೋ ಅದು ಎಂತಾದೈತಿ, ಆಡಿ ಹೇಳಿದ್ರ ನಿಮಗ ತಿಳಿತೈತೋ. ಅಕ್ಕನ ಮಗಳಂತ ಮಾಡಿಕೊಂಡೆ ಅಟ್ಟದ ಮ್ಯಾಲ ಕೂರಿಸಿಕೊಂಡೆ. ಅಕ್ಕನ ಮಗಳಂತ ಮಾಡಿಕೊಂಡೆ ಅಟ್ಟದ ಮ್ಯಾಲ ಕೂರಿಸಿಕೊಂಡೆ. ಬುದ್ಧಿ ಮಾತವ ಹೇಳಲು ಹೋದರೆ ಸ್ವಾಟಿ ತಿವಿಯ ತೈತಿ. ನಮ್ಮಾಕಿಗೆ ದೆವ್ವ ಬಡದೈತೋ ಅದು ಎಂತಾದೈತಿ, ಆಡಿ ಹೇಳಿದ್ರೆ ನಿಮಗ ತಿಳಿತೈತೋ. ಇಷ್ಟು ಇದರಿತ್ತದ. ಎಷ್ಟು ಇದರಿತ್ತು, ಇಷ್ಟು ಇದರಿತ್ತು. ಯಾಕೆ ಒಂದಿಷ್ಟು ಮಂದಿ ಅಕ್ಕನ ಮಗಳಂತ ಮಾಡಿಕೊಂಡಿರ್ತಾರ ನೋಡ್ರಿ. ಯಾಕೆ ಹೇಳಾಕು ಅಲ್ಲೇ ಬಿಡಾಕು ಅಲ್ಲೇ, ಏನು ಹೇಳಿದ್ರು ಜಗಳ. ಹಿಂಗ ಅವನು ಅಕ್ಕನ ಮಗಳನ್ನ ಮಾಡ್ಕೊಂಡಿದ್ದ. ಸ್ವಾಟಿ ತಿವ್ಸ್ಕೊಂಡ್ ರಗಡಾಗಿತ್ತು. ಅದಕ್ಕೆ ಒಂದು ಗಾದೆ ಮಾತೈತಿ ಕೇಳಿರೇನು ನೀವು? ಸ್ವಾದರ ಮಾವ ಹಿಂಗಿರ್ತಾವ, ಏನ್ ಮಾಡಕ್ ಬರಂಗಿಲ್ಲ ಅವು. ಇಷ್ಟು ಇದರಿರ್ತದ ಹೆಣ್ಮಗಳ. ಪ್ರತಿ ದಿನಾನು ಸಾಕಾಗಿ ಬಿಡ್ತೆ ಅವಂಗೂ ನೋಡಿ ಸಾಕಾತು. ಒಂದು ದಿವಸ ತೀರ್ಮಾನ ಮಾಡೇಬಿಟ್ಟು, ಹಿಂಗಾದ್ರೆ ಏನು ನಾನು ಬಾಳೆ ಸುದ್ದಾಗಂಗಲ್ಲ, ಏನಾರ ಮಾಡೋನು ಅಂತ. ಚಲೋ ಮಳಿ ಎಲ್ಲ ಆಗಿತ್ತು, ಚಲೋ ಮಳಿ ಬಂದಿತ್ತು. ಬಂದ ಹೇಳ್ತಾನ, ನೋಡು ಹಂಪಿ ಉತ್ಸವ ನಡೆಯಾಕತ್ತತಿ, ಅದಕ್ಕೆ ನಾ ರಾತ್ರಿ ನೋಡಾಕ್ ಹೊಂಟೇನಿ, ರಾತ್ರಿ ಆಗತ್ತ, ಚಳಿ ಇರತ್ತ, ನೀ ಬರಬೇಡ ಅಂದ. ಇದೇನಿತ್ತು? ಇದರಿತ್ತಲ್ಲ ಇದು. ನೀವು ಒಬ್ಬನ ನೋಡವನ, ಆ ಲೈಟಿಂಗ್ ಬಾರಿ ಹಾಕಿರ್ತಾವ, ನಾನು ನೋಡತ್ತೀನಿ ಅಂದ್ಲಕ್ಕಿ. ಸುಮ್ಮಾದ. ಬಾ ರಾತ್ರಿ ಕರ್ಕೊಂಡು ಹೋಗಿ ಹಂಪಿ ಉತ್ಸವದಾಗ ಎಲ್ಲೆಲ್ಲಿ ಯಾವ ವೇದಿಕೆ ಅದಾವ ಎಲ್ಲ ವೇದಿಕೆಯೊಳಗೆ ಚಲೋ ಆಕಿ ಏನಂತಾಳ ಅದನ್ನು ಕೊಡಿಸಿದ, ಏನು ತಿಂತಾನಂತಾಳ ಎಲ್ಲ ತಿನ್ನಿಸಿದ. 11 ಗಂಟೆ 12 ಗಂಟೆ ತನಾನು ಕೂಡ ಏನು ಮಾಡಿದ, ಹಂಪಿ ಉತ್ಸವ ತೋರಿಸಿದ. ಎಲ್ಲ ತೋರಿಸಿ ಇನ್ನು ಬರ್ಬೇಕಲ್ಲ, ವಿರೂಪಾಕ್ಷ ಟೆಂಪಲ್ ಮುಂದೆ ಹಾದಿನ ಹೊಳಿ ಬರುತ್ತಲ್ಲ ದಂಡಿ, ಹೊಳಿ ದಂಡಿಗೆ ಭಾಳ ಚಲೋ ದೀಪ ಅಲಂಕಾರ ಮಾಡ್ಯಾರತ್ತ, ನೋಡ್ಕೊಂಬರೋಂಬ ಅದು ಕರ್ಕೊಂಡೋದು. ಹೊಳಿ ದಂಡಿಗೆ ಹೋಗಿ ದೀಪ ಅಲಂಕಾರ ನೋಡ್ಕೋತ ನಿಂತ ಹೆಂಡತಿಗೆ ಹೇಳ್ತಾನ, ನೋಡು ನಾನು ಒಂದು ಸ್ವಲ್ಪ ಹೊಳಿ ದಂಡಿಗೆ ಹೋಗಿ
ದೀಪ ಅಲಂಕಾರ ಇನ್ನೊಂದು ಸ್ವಲ್ಪ ಹತ್ರ ನೋಡ್ಕೊಂಡ್ ಬರ್ತೀನಿ, ನೀ ಬರಾಕ್ ಹೋಗ್ಬೇಡ, ನೀರು ಭಾಳ ಅದಾವ ಅಂದವ. ಈಕೇನಿದ್ಲು ಇದ್ರಿದ್ಲಲ್ಲ, ನೀ ಏನು ಭಾಳ ದೊಡ್ಡ ಧೈರ್ಯ ಪುರುಷ, ನೀವ್ ಒಬ್ನ ಅಲ್ಲಿ ಹೋಗಿ ನೋಡ್ತಿ, ನಾನು ನೋಡಾಕೆ ಅಂದ. ಕರ್ಕೊಂಡು ಹೋದ. ನೋಡ್ರಲ್ಲ ಹೊಳಿ ದಂಡಿ ನಿಂತಿಬ್ರು ನೋಡಾಕತ್ರು. ನೋಡ್ತಾ 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 ಭಾಳ ಚಂದಿದ್ದು ದೀಪ ಚಂದಿದ್ದು. ಅಯ್ಯ ನೀರಾಗ ಏನ ಐತಲ್ಲ ಅಂತ ಇವ ಬಗ್ಗೆ ನೋಡಿದ. ಏನೈತ್ರಿ ಏನೈತ್ರಿ, ನೀ ನೋಡಕ್ ಹೋಗ್ಬೇಡ ಅಂದವ. ಏನಾಯ್ತು ನಾನು ನೋಡ್ತೀನಿ ಅಂದ್ಲ. ಕಾಣಂಗಿಲ್ಲ ನಿನಗೆ ನೋಡಕ್ ಹೋಗ್ಬೇಡ, ನಾನು ನೋಡ್ತೀನಿ ಹಂಗಾದ್ರೆ ನೋಡಂದ. ನಾನು ನೋಡ್ತೀನಿ ಅಂತ ಹಿಂಗೆ ನೀರಾಗ ಬಗ್ಗಿದ್ಲು. ಇವ ಆ ಕಾಡಿ ನೋಡಿದ, ಯಾರೂ ಇದ್ದಿದ್ದಿಲ್ಲ. ಆ ಕಾಡಿ ನೋಡಿ ಸ್ವಲ್ಪ ಹಿಂದಕ್ಕೆ ಸರ್ದು ಏನ್ ಮಾಡಿದೆ, ಹಿಂಗ್ ಬಗ್ಗಿದ್ಲಲ್ಲ, ಒತ್ತಿ ಬಂದ್ಬಿಟ್ಟಿಸಿದ. ಏನ್ ಮಾಡಿದ? ಇದರಿದ್ರ ಹಿಂಗೇನ್ ಮಾಡ್ತಾರ, ಹೊಳ್ಯಾಗ ನುಗ್ಗಿಸಿ ಬಂದ್ಬಿಡ್ತಾರ. ಅದಕ್ಕೆ ಹೆಣ್ಮಕ್ಳು ಗಂಡು ಮಕ್ಳಿಗೆ ಸ್ವಲ್ಪ ಸಿಟ್ಟು ಇರುತ್ತೆ. ಏನ್ ಮಾಡ್ಬೇಕು, ಸಿಟ್ಟು ಬಂದಾಗ ಏನೂ ಮಾಡಬಾರ್ದು, ಅವ್ರಿಗೆ ಸುಮ್ಮಿದ್ದು ಬಿಡ್ಬೇಕು. ನೀವು ಸಿಟ್ಟು ಬಂದಾಗ ಸುಮ್ಮಿದ್ರೆ ಜಗಳ ಬರಂಗೇ ಇಲ್ಲ. ಅವಂಗ ಅನಿಸ್ತತಿ, ನಾನ ತಪ್ಪ ಒಂದ್ ಅರ್ಧ ತಾಸು ಬಿಟ್ಟು ಅವಂಗ ಅನಿಸ್ತತಿ, ಆಕೆ ಸುಮ್ಮಿದ್ರು ನಾನ ಎಷ್ಟು ಒದರಾಡಿ ನೋಡು. ಗಂಡು ಮಕ್ಳು ಹಂಗ, ಮತ್ತೆ ಹೆಣ್ಮಕ್ಳಿಗೆ ಎಷ್ಟೋ ಹೇಳ್ತಾರತ್ತಲ್ಲ, ನೀವು ಒಂದಿಷ್ಟು ಹೊರಗೆ ಎಷ್ಟೋ ನಿಮ್ಮ ರಗಡ್ ಕೆಲಸ ಇರ್ತಾವ, ಒಂದಲ್ಲ ಎರಡಲ್ಲ ದುಡಿತಿರ್ತೀರಿ, ಹೆಣ್ಣರು ಮಕ್ಳಿಗಾಗೆ ದುಡಿತಿರ್ತೀರಿ, ತಪ್ಪತ್ತನ್ನಂಗಲ್ಲ. ಆದ್ರೆ ನಿಮ್ ಹೊರಗೆ 108 ಕೆಲಸ ಇರ್ಲಿ, 108 ತೊಂದರೆಗಳಿರ್ಲಿ, ಅವು ಏನಾಗಿದ್ರು ಏನ್ ಮಾಡ್ಬೇಕು, ಹೆಂಗ ಮನಿಯೊಳಗೆ ಹೋಗ್ಬೇಕಂದ್ರೆ ಏನ್ ಮಾಡ್ತೀರಿ, ಪಾದರಕ್ಷೆ ಹೊರಗೆ ಬಿಟ್ಟು ಹೋಗ್ತೀರಿ, ಒಳಗೆ ಹಾಕೊಂಡು ಹೋಗಂಗಿಲ್ಲ. ಹಂಗ ನಿಮ್ಮ ತಲೆಯೊಳಗೆ ಅಂತವ್ ಏನ 100 ಕೆಲಸ ಇದ್ರು, 100 ಟೆನ್ಷನ್ ಇದ್ರೆ ಏನ್ ಮಾಡ್ಬೇಕು, ಅವನ ಮನಿ ಹೊರಗೆ ಬಿಟ್ಟ ಒಳಗೆ ನನ್ನ ಹೆಂಡತಿ ಮತ್ತು ನಮ್ಮವ್ವ ನಮ್ಮ ಮಕ್ಕಳು ಅದಾರನ್ನೋ ಭಾವ ಇಟ್ಕೊಂಡ್ರೆ ಮನಿ ಒಳಗೆ ಹೋಗು. ನೀವು ಅಲ್ಲಿದೆಲ್ಲ ಹೊರಗೆ ತಂದು ಹೆಂಡತಿ ಮ್ಯಾಗ ಹಾಕಿದ್ರಿ ಅಂತಂದ್ರೆ ಪಾಪ ಅವ್ರು ಏನ್ ಮಾಡ್ಬೇಕು. ಅದಕ್ಕೆ ಗಂಡ ಆದವನು ಹಂಗ ಇರ್ಬೇಕು, ಹೆಂಡತಿ ಆದವ್ರು ಹಂಗ ಇರ್ಬೇಕು. ಇಬ್ರು ಹೆಂಗಪ್ಪ, ಒಂದು ಬಂಡಿಗೆ 2 ಎತ್ತಿದ್ದಂಗ, ಒಂದು ಮುಂದೆ ಹೋದ್ರು ನಡೆಯಂಗಿಲ್ಲ, ಇಚ್ಕಡದ ಮುಂದೆ ಹೋದ್ರು ನಡೆಯಂಗಿಲ್ಲ, 2 ಸಮಾನ ಹೋಗ್ಬೇಕು. ಸಮಾನ ಹೋದ್ರೆ ಜೀವನ ಅಂತಕ್ಕಂಥ ಬಂಡಿ ಚಲೋ ಸಾಗ್ತದ. ಹಂಗ ಇಬ್ರು ಸಮಾನರಾಗಿ ಹೋಗ್ಬೇಕು.